ಹಲೋ ಎವ್ರಿವನ್. 53ನೇ ಪ್ರಶ್ನೆಯನ್ನ ನೋಡೋಣ. ಒಂದು ಸಮಾಂತರ ಚತುರ್ಭುಜದ 3 ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ ಎ 1,2, ಬಿ 2,3, ಸಿ 8,5 ಆದರೆ 4ನೇ ಶೃಂಗ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ನಾವಿಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನ ನೋಡ್ತಾ ಇದ್ದೀವಿ. ಆ ಸಮಾಂತರ ಚತುರ್ಭುಜದಲ್ಲಿ ನಮಗೆ ಈ 4ನೇ ನಿರ್ದೇಶಾಂಕದ ಬೆಲೆ ಬೇಕಾಗಿದೆ. ಸೊ ಇಲ್ಲಿ ಈ ಒಂದು ಕರ್ಣ ಅಥವಾ ವಿಕರ್ಣ ಏನಿದೆ ಅದು ಈ ಸಮಾಂತರ ಚತುರ್ಭುಜದ 2 ವಿಕರ್ಣಗಳು ಪರಸ್ಪರ ಒಂದನ್ನೊಂದು ಕೇಂದ್ರದ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಇದನ್ನ ನಾವು ಓ ಅಂತ ತಗೊಂಡ್ರೆ ಓ ಡಿ ಮತ್ತೆ ಓ ಬಿಗಳು ಸಮನಾಗಿರತ್ತೆ, ಹಾಗೆ ಎ ಓ ಮತ್ತೆ ಓ ಸಿಗಳು ಸಮನಾಗಿರತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಇದು ಎರಡಕ್ಕೂ ಕೇಂದ್ರ ಬಿಂದುವಾಗಿದೆ. ಹೌದಾ? ಅಂತ ಅಂದ್ರೆ ನಾವು ಇದನ್ನ ಹೇಗ್ ಬರ್ಕೋಬಹುದು? ಈಗ ಈ ಒಂದು ವಿಕರ್ಣವನ್ನ ಇಟ್ಕೊಂಡು ಬರೆದ್ರೆ ಆಗ ಓ ಏನಾಗತ್ತೆ ಎಕ್ಸ್ ವೈ ಅಂತ ತಗೊಂಡ್ರೆ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ ತಗೊಂಡ್ರೆ ಬಿ ಡಿ ಅನ್ನ ತಗೊಂಡು ಹೇಳಿದಾಗ ಏನಾಗತ್ತೆ x1 + x2/2, y1 + y2/2 ಅಲ್ವಾ? ಇಲ್ಲಿ x1 x2ಗಳು ಏನಾಗತ್ತೆ? ಇದಕ್ಕೆ x1 2 ಅಂತ ತಗೊಂಡ್ರೆ ಇನ್ನು x2 ಏನಾಗತ್ತೆ x ಆಗಿರತ್ತೆ /2, ಹಾಗೆ y1 3, y2 y/2 ಆಗಿರತ್ತೆ. ಅದೇ ಈ ಒಂದು ವಿಕರ್ಣವನ್ನ ಇಟ್ಕೊಂಡು ಹೇಳಿದಾಗ ಇದರದು ಮಧ್ಯ ಬಿಂದು ಅಂತ ತಗೊಂಡು ನೋಡೋದಿದ್ರೆ ಓ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಏನಾಗತ್ತೆ x1 ಈ ಸೂತ್ರ ಎರಡಕ್ಕೂ ಒಂದೇ ಅಲ್ವಾ? ಸೊ 1 8 - 1 8 + 1/2, 5 + 2/2 ಅಂದ್ರೆ 9/2, 7/2 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಆದ್ರೆ ಈ ಓ ಬಿಂದು ಏನಿದೆ ಇದು ಎರಡಕ್ಕೂ ಸಾಮಾನ್ಯವಾಗಿರುವಂತಹ ಬಿಂದು. ಹಾಗಿದ್ದಾಗ ನಾವು ಇದು ಸಮ ಇದು ಅಂತ ಬರ್ಕೋಬಹುದು. 2 + x/2, 3 + y/2 ಸಮ 9/2, 7/2 ಅಂತ ಬರ್ಕೋಬಹುದು. ಯಾಕಂತಂದ್ರೆ ಇದು ಎರಡೂ ವಿಕರ್ಣಕ್ಕೂ ಸಾಮಾನ್ಯವಾಗಿರುವಂತಹ ಕೇಂದ್ರ ಬಿಂದು, ಹಾಗಾಗಿ ಇದು ಸಮ ಇದು ಅಂತ ಬರೀಬಹುದು ನಾವು. ಸೊ ಇಲ್ಲಿಂದ x ನಿರ್ದೇಶಾಂಕವನ್ನ ಸಮ ಅಂತ ಬರ್ಕೊಂಡ್ರೆ 2 + x/2 ಸಮ 9/2 ಅಂತ ಆಗತ್ತೆ. ಅದೇ ರೀತಿಯಲ್ಲಿ 3 + y/2 ಸಮ 7/2 ಅಂತ ಆಗತ್ತೆ. ಇಲ್ಲಿ 2ಅನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಸೊ ನಮ್ಗೇನು ಉಳಿತು? 2 + x ಸಮ 9, ಹಾಗೆ 3 + y ಸಮ 7 ಅನ್ನೋದು ಸಿಗ್ತಾ ಇದೆ. ಸೊ x ಸಮ 9 - 2 ಅಂತ ಅಂದ್ರೆ x ನ ಬೆಲೆ 7 ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಇಲ್ಲಿ y ಸಮ 7 - 3 ಅಂತ ಆಗತ್ತೆ. ಸೊ y ಬೆಲೆ 4 ಅನ್ನೋದು ಗೊತ್ತಾಗ್ತಾ ಇದೆ.